ಲೇ ಹರಾಮ್ಕೋರ ನಾಡಗೌಡ, ಎಲ್ಲಿದೀಯ ಬಾರಲೇ. ಯಾಕ್ರಿ ದೇಸಾಯಿ ಅವ್ರ ಎಷ್ಟು ರಾವದಾಗ ಬಂದಿರಲ್ಲ? ಲೇ ಗುಮಸ್ತ, ಬಾಯಿ ಮುಚ್ಚಿಕೊಂಡು ಸುಮ್ಮನೆ ನಿಲ್ಲು, ಇಲ್ಲವಾದರೆ ಬಾಯಿ ಮೇಗೆ ಒದ್ದು ಹಲ್ಲು ಮುರಿತೀನಿ. ದೇಸಾಯಿ, ಈ ಸುತ್ತು ಹಳ್ಳಿಗೆ ದೇಸಾಯಿ ಇದ್ದ ಮಾತ್ರಕ್ಕೆ ಈ ದಳಪತಿ ನಾಡಗೌಡನಿಗೆ ಲೇ ಹಚ್ಚಿ ಮಾತನಾಡ್ತೀಯಾ ಮಗನೇ? ಲೇ, ನೀನ್ ಯಾರು, ನಿನ್ನ ವಂಶ ಎಂತದು ಎಂದು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಸುತ್ತ ಹಳ್ಳಿಗಳಲ್ಲಿ ಜಾತಿ ಜಾತಿಗಳಲ್ಲಿ ವಿಷದ ಯಜ್ಞ ಕುಂಡ ನಿರ್ಮಿಸಿ ಅವರ ಸೇಡಿನ ಕ್ರಾಂತಿ ಬೀಜ ಬಿತ್ತಿ ಅದಕ್ಕೆ ಅನ್ಯಾಯದ ನೀರು ಹಾಕಿ ಬೆಳೆಸಿ ಬೆಡಲಿಗೆ ಕತ್ತರಿಸುವ ಶಶಿಯನ್ನು ಕೊಡಲಿಗೆ ಕತ್ತರಿಸುವಂತೆ ಮಾಡಿ ಇಬ್ಬರ ಕೈಯಿಂದ ಪೊಲೀಸ್ ಕಂಪ್ಲೇಂಟ್ ಕೊಡಿಸಿ ಅವರಿಬ್ಬರ ಕೈಯಿಂದ ಹಣ ಇಸಿದುಕೊಂಡು ಜೇಬಿಗೆ ಇಳಿಸಿಕೊಂಡು ಖಾದಿ ತೊಟ್ಟ ಡಿಮ್ಯಾಂಡ್ ತೋರಿಸುವ ಬಂಡ ಸೂಳೆ ಇವಾಗ. ಅಷ್ಟೇ ಅಲ್ಲ, ಊರಿನಲ್ಲಿ ತಮ್ಮ ನೆರಳಿಗೆ ಅಂಜು ಜೀವ ಸಾಗಿಸುವ ಜನರ ಮಧ್ಯೆ ಗಡ್ಡಿ ಆಡಿಸುವ ಶಕುನಿ ಬುದ್ಧಿ ಅವನು. ಅಷ್ಟೇ ಅಲ್ಲ, ಬಡ ರೈತರ ಆಸ್ತಿ ಪಾಸ್ತಿಗಳನ್ನು ಮೋಸದಿಂದ ಭರಿಸಿಕೊಂಡು ಅನ್ಯಾಯದ ಅರಿಮನೆ ಕಟ್ಟಿಸಿಕೊಂಡು ಬಂಡ ಎನ್ನುವುದು ಮೆರೆಯುವುದು ನನಗೆ ಗೊತ್ತು. ಗೊತ್ತಿದ್ದರು ಈ ನಾಡಗೌಡನೊಂದಿಗೆ ಹಗೆತನ ಸಾಧಿಸಲು ಬಂದರೆ ಮುಂದೊಂದು ದಿನ ನೀನು ಬೀದಿ ಹೆಣವಾಗುತ್ತೆ. ಈ ದೇಸಾಯಿ ಯಾವತ್ತು ಧರ್ಮದಿಂದ ನಡೆಯುತ್ತಾನೆ, ಸತ್ಯವನ್ನೇ ನುಡಿಯುತ್ತಾನೆ. ನಿನ್ನ ತರ ಅನ್ಯಾಯದ ಹಾದಿಯಲ್ಲಿ ನಡೆದು ಕರ್ಮ ಕುಟಿಲ ಕಾರಸ್ಥಾನ ನಡೆಸುವುದಿಲ್ಲ. ಲೇ ನಾಡಗೌಡ, ಈ ಭೂಮಿಗೆ ಬಂದ ಮೇಲೆ 4 ಜನರಿಗೆ ಒಳ್ಳೆದನ್ನ ಮಾಡಬೇಕು. ಅದನ್ನ ಬಿಟ್ಟು ಹಣ ಸಿಗುತ್ತದೆ ಎಂದು ಹೇಸಿಗೆ ತಿಂದು 4 ಜನರ ಮಧ್ಯೆ ತಲೆ ಎತ್ತಿ ತಿರುಗಾಡುವ ನಿಮ್ಮಂತ ನಾಲಾಯಕ ನಾಯಿ ಬಣ್ಣ ಬಯಲಾದ ಮೇಲೆ ಎಕ್ಕಡ ತೋಡು ಹೊಡೆಯುತ್ತಾರೆ ಈ ಸಮಾಜದ ಜನತೆ, ತಿಳಿದುಕೋ. ದೇಸಾಯಿ, ನಿನ್ನ ಹಾರಾಟ ಚೀರಾಟ ಈ ಸರದಾರ ನಾಡಗೌಡನ ಮುಂದೆ ನಡೆಯುವುದಿಲ್ಲ. ಯಾವ ಕೆಲಸಕ್ಕಾಗಿ ನನ್ನ ಅರಮನೆಗೆ ಬಂದಿದ್ದೀಯಾ ಅಷ್ಟೇ ಬೊಗಳಿ ಹೋಗಲೇ ಮಗನ. ಲೇ, ಬೊಗಳಲು ನಾನು ನಾಯಿ ಅಲ್ಲ. ನೀನು ಈ ಸಮಾಜದಲ್ಲಿ ನಡೆಸುತ್ತಿರುವ ಅನ್ಯಾಯದ ಕ್ರಾಂತಿಗೆ ಎಳ್ಳು ನೀರು ಬಡಲಿ ಬಂದಿರೋ ಸಂಗೊಳ್ಳಿ ರಾಯಣ್ಣನಂತೆ ಗಂಡುಗಚ್ಚಿ ಹಾಕು ಬಂದಿದ್ದೇನೆ. ಈ ಧರ್ಮದ ಸಿಂಹ, ಧರ್ಮದ ಸಿಂಹ. ಲೇ ದೇಸಾಯಿ, ನಿನ್ನ ಧರ್ಮದ ಮಾತುಗಳಿಗೆ ಆ ಯಸ್ಕಾರದಂತೆ ಅಂಟಿಕೊಳ್ಳಲು ಕಬ್ಬಿಣವಲ್ಲ, ಬಂಡೆ ಗಲ್ಲು ಇದ್ದಂತೆ. ಲೇ ದೇಸಾಯಿ, ಇಲ್ಲಿವರೆಗೆ ನೀನು ಧರ್ಮದಿಂದ ನಡೆದುಕೊಂಡು ಗಳಿಸಿದ್ದಾದರೇನು? ಸುಮ್ಮನೆ ಸತ್ಯ ಧರ್ಮ ಎಂದು ಹೋರಾಟದ ಹಾದಿ ಹಿಡಿದರೆ ನಾಳೆ ನೀನು ಸತ್ತಾಗ ಮಣ್ಣಿಗೆ 4 ದುಡ್ಡು ಇರುವುದಿಲ್ಲ ದೇಸಾಯಿ. ನಾಡಗೌಡ, ಸೂಳೆ ತಾನು ಕೆಡುವುದಲ್ಲದೆ ಅವಳ ಸಂಗಡ ಇದ್ದವರನ್ನು ಕೆಡಿಸುವಳವೆನ್ನಂತೆ ನೀನು ಸಗಣಿ ತಿನ್ನುವ ಕೆಲಸ ಮಾಡುವುದರ ಜೊತೆಗೆ ನನ್ನ ತಮ್ಮನನ್ನು ಅಡ್ಡ ದಾರಿ ಹಿಡಿಸಿದೆಯಲ್ಲೋ, ಅಡ್ಡ ಕಸಿಬಿ ಜಾತಿ ಅವನೇ.
ಮನೆಯಲ್ಲಿ ತಮ್ಮನಿಗೆ ಪೆಟ್ಟು ಕೊಟ್ಟು ಬುದ್ಧಿ ಹೇಳುವುದು ಬಿಟ್ಟು ನಮ್ಮ ಮನೆಗೆ ಬಂದು ನನಗೆ ದಬ್ಬಾಳಿಕೆ ಕೊಡ್ತಿದ್ದೀಯಲ್ಲ ಮಗನೇ. ಯಪ್ಪ ದೇಸಾಯಿ, ನಿಮ್ಮ ಮನ್ಯಾಗ ದೋಷಕ್ಕೆ ತೂತು ಬಿದ್ದೈತಿ, ಮತ್ತೊಬ್ರ ಮನೆ ದೋಷ ತೂತು ನೀವು ತೊಗೊಂಡು ನೀವು ಏನ್ ಮಾಡ್ತೀರಿ ಯಪ್ಪ ದೇಸಾಯಿ ಅವ್ರ? ಲೇ ಶಕುನಿ, ನಿಮ್ಮಂತ ನಾಲಯಕ ಹಿರಿಯರು ಈ ನಾಡಗೌಡಂತ ಗೌಡಕಿ ವಿಷ ಜಂತುಗಳು ಹಳ್ಳಿಗಳಲ್ಲಿ ತುಂಬಿಕೊಂಡಿರುವಾಗ ಊರಿನಲ್ಲಿ ಕಾರಿಗೆ ಎರಗೋ ಸೂಳೆ ಮಕ್ಕಳು ಹಿರಿಯತನ ಮಾಡಿ ಊರಿನಲ್ಲಿ ಪಂಗಡ ಮಾಡಿಸಿದ್ದಾರೆ. ಸತ್ಯ ಧರ್ಮದಿಂದ ನ್ಯಾಯ ಹೇಳುವ ಹಿರಿಯರನ್ನು ಮೂಲೆಯಲ್ಲಿ ಕುಂದರಿಸಿ ಅನ್ಯಾಯವಂತರ ಬಾಲ ಬಡಿಯುತ್ತಾ ಸತ್ಯವಂತರ ಸಮಾಧಿ ಮಾಡುತ್ತೀರಿ. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ನಾಚಿಕೆ? ದೇಸಾಯಿ, ಈ ಸಮಾಜದಲ್ಲಿ ನಾನು ನಾಚಿಕೆ ಬಿಟ್ಟು ನಿಂತಾಗಲೇ ಇಂದು ನಾನು ಸಾವಿರಾರು ಎಕರೆ ಭೂಮಿ, 4 ಕಾರು, ಕೋಟಿಗಟ್ಲೆ ಹಣ ಗಳಿಸಿ ಮೆರಿತಾ ಇದ್ದಾನೆ ಈ ನಾಡಗೌಡ. ಲೇ ನಾಡಗೌಡ, ನಾಳೆ ನೀನು ಸತ್ತಾಗ ಗಳಿಸಿದ್ದೆಲ್ಲ ಹೇರಿಕೊಂಡು ಸಾಯುವುದಿಲ್ಲ. ಇದ್ದಾಗ ಸಾವಿರಾರು ಬಡವರಿಗೆ ದಾನ ಧರ್ಮ ಮಾಡಬೇಕು. ಅಂದಾಗ ದೊಡ್ಡ ಮನೆತನಕ್ಕೆ ಒಂದು ಗೌರವ. ಅದನ್ನು ಬಿಟ್ಟು ಬಡವರಿಗೆ ಅನ್ಯಾಯ ಮಾಡುತ್ತಾ ಅಬಲೆಯರ ಮೇಲೆ ಬಲಾತ್ಕಾರ ಮಾಡುತ್ತಾ ಸಾಗಿದ್ದಾರೆ. ಇಂದಿಲ್ಲ ನಾಳೆ ಅದೇ ಬಡವರು ನಿನ್ನ ರುಂಡವನ್ನು ಕತ್ತರಿಸಿ ನಮ್ಮೂರಾಗ ಶಿವಾಗ್ಲಿಗೆ ಹಸಿರು ತೋರಣ ಕಟ್ಟುತ್ತಾರೆ. ಯಾತರ ದೇಸಾಯಿ, ಬಡವರನ್ನು ಯಾವ ಆಯುಧದಿಂದ ಮಾತನಾಡಿಸಬೇಕು? ಇನ್ನು ನಿಮ್ಮಂತ ಧರ್ಮವಂತ ಶ್ರೀಮಂತರನ್ನು ಎಲ್ಲಿ ಕಾಯಿಸಿ ಬಗ್ಗಿಸಿ ಹೊಡಿಬೇಕೆಂಬುದು ಚೆನ್ನಾಗಿ ಪಾಠ ಕಲಿತಿದ್ದೇನೆ. ನಾಡಗೌಡ, ನಾ ಎನ್ನುವ ಮನುಷ್ಯ ಬಹಳ ದಿವಸ ಬದುಕುತ್ತಿಲ್ಲ, ತಿಳಿದುಕೋ. ಇನ್ನು ಮುಂದಾದರೂ ನೀನು ನನ್ನ ತಮ್ಮನೊಂದಿಗೆ ಇದ್ದದ್ದು ಕಂಡಿದ್ದಾರೆ. ಅವತ್ತೇ ನಿನ್ನ ಎಡ ಮಣ್ಣು ಸೇರುತ್ತದೆ. ಇದನ್ನು ಅರಿತುಕೊಂಡು ನಿನ್ನಷ್ಟಕ್ಕೂ ನೀನು ಇದ್ದರೆ ಒಳ್ಳೆಯದು. ಇಲ್ಲವಾದರೆ ನಾನೇ ನಿನ್ನ ಪಾಲಿಗೆ ಜವರಾಯ ಆಗಬೇಕಾಗುತ್ತದೆ. ಹುಷಾರ್, ಬರ್ತೀನಿ. ಲೇ ದೇಸಾಯಿ, ಇನ್ನು ಕೇವಲ 3 ದಿನಗಳಲ್ಲಿ ನಿನ್ನ ಧರ್ಮದ ಅರಮನೆಗೆ ಕರ್ಮದ ಅಡ್ಡಾದ ಮನೆ ಮಾಡದಿದ್ದರೆ ನನ್ನ ಗೌಡ್ಕಿ ದರ್ಪಕ್ಕೆ ಧಿಕ್ಕಾರವಿರಲಿ. ನಿನ್ನ ತಮ್ಮನಿಂದಲೇ ನಿನ್ನನ್ನು ಅವಮಾನ ಮಾಡಿಸಿ ನಿನ್ನನ್ನು ಹರದಬ್ಬಿಸಿ ನೀನು ಕುಳಿತುಕೊಂಡು ಹೇಳುವ ಧರ್ಮಪೀಠದಲ್ಲಿ ನಾನು ಕುಳಿತುಕೊಂಡು ನ್ಯಾಯ ಹೇಳದಿದ್ದರೆ ನಾನು ಹುಟ್ಟಿದ್ದಾದರೂ ಏನು ಪ್ರಯೋಜನ? तुझको मैंने दिल दे दिया, तुझको मैंने दिल दे दिया। ओ प्रिया, ओ प्रिया, ओ प्रिया, ओ प्रिया।
तुझको मैंने